हरि ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख तत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ಶ್ರೀಕೃಷ್ಣ ತಾನು ಪರಿಸರ ರಕ್ಷಣೆಯ ಒಂದು ಹಿನ್ನೆಲೆಯಲ್ಲಿ ಮತ್ತು ಗೋಪಾಲಕರ ಕರ್ತವ್ಯದ ಹಿನ್ನೆಲೆಯಲ್ಲಿ ಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ. ಗೋಪಾಲಕರು ಯಾರು ಕೂಡ ಒಪ್ಪಲಿಲ್ಲ. ಅದಕ್ಕೋಸ್ಕರ ತನ್ನ ರೋಮಗಳಿಂದಾಗಿ, ಕೂದಲುಗಳಿಂದಾಗಿ ಪರಾಕ್ರಮದಲ್ಲಿ ವ್ಯಾಘ್ರ ಸಮ, ಹುಲಿಗೆ ಸಮಾನವಾದದ್ದು, ನೋಡ್ಲಿಕ್ಕೆ ತೋಳಗಳು, ಅಷ್ಟು ಮಹಾಪರಾಕ್ರಮಶಾಲಿಗಳಾದಂತಹ ಏನು ಒಂದು ಆ ತೋಳಗಳನ್ನು ಸೃಷ್ಟಿ ಮಾಡಿ ಅದರಿಂದಾಗಿ ಹೆದರಿಕೆಯನ್ನು ಗೋಪಾಲಕರಿಗೆ ಉಂಟು ಮಾಡಿ ತಾನು ಅವರನ್ನು ವೃಂದಾವನಕ್ಕೆ ಕಳಿಸಿದ ಅಂತ ನೋಡಿದ್ವಿ. ವಿಶೇಷವಾಗಿ ಭಾಗವತದಲ್ಲಿ ಮತ್ತು ಹರಿವಂಶದಲ್ಲಿ ಹೇಳುವಂತೆ ತೋಳಗಳು ಅಂತ ಹೇಳಿ ಬೇರೆ ಯಾವುದೋ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ತೋಳಗಳ ರೂಪದಲ್ಲಿ ಬಂದಿದ್ದ ಅಂತ ಹೇಳ್ತಾರೆ. ಪ್ರತಿಯೊಂದು ತೋಳದ ಹೃದಯದಲ್ಲೂ ಎದೆಯಲ್ಲೂ ಕೂಡ ಶ್ರೀವತ್ಸ ಚಿಹ್ನೆ ಇತ್ತು ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಕೋಟಿ ಕೋಟಿ ವೃಕಗಳನ್ನ, ತೋಳಗಳನ್ನ ಸೃಷ್ಟಿ ಮಾಡಿ ಪರಮಾತ್ಮ ವೃಂದಾವನಕ್ಕೆ ಎಲ್ಲ ಗೋಪಾಲಕರು ಕೂಡ ಹೋಗುವಂತೆ ಮಾಡಿದ. ಆ ವೃಂದಾವನದಲ್ಲಿ ಇದ್ದಾಗ ವತ್ಸಾಸುರ, ಬಕಾಸುರ ಮುಂತಾದಂತಹ ಅನೇಕ ದೈತ್ಯರನ್ನ ಪರಮಾತ್ಮ ಸಂಹಾರ ಮಾಡಿದ ಅಂತ ಇಷ್ಟು ವಿಚಾರವನ್ನು ನಾವು ನಿನ್ನೆಯ ಪಾಠದಲ್ಲಿ ನೋಡಿದ್ವಿ. ಇಂದಿನಿಂದ 33ನೇ ಶ್ಲೋಕ ಪ್ರಾರಂಭ. ಏವಂ ಸ ದೇವವರ ವಂದಿತ ಪಾದ ಪದ್ಮೋ ಗೋಪಾಲಕೇಶು ವಿಹರನ್ ಭುವಿ ಷಷ್ಠಮಬ್ದಂ. ಪ್ರಾಪ್ತೋ ಗವಾಂ ಅಖಿಲಪೋಪಿ ಸ ಪಾಲಕೋಭೂತ್ ವೃಂದಾವನಾಂತರಗ ಸಾಂದ್ರಲತಾವಿತಾನೇ. ಪದಚ್ಛೇದ. ಏವಂ ಸಹ ದೇವವರವಂದಿತ ಪಾದ ಪದ್ಮ ಗೋಪಾಲಕೇಶು ವಿಹರನ್ ಭುವಿ ಷಷ್ಠಂ ಶಬ್ದಂ ಪ್ರಾಪ್ತಃ ಗವಾಂ ಅಖಿಲಪಃ ಅಪಿ ಸಹ ಪಾಲಕಃ ಅಭೂತ್ ವೃಂದಾವನಾಂತರಗ ಸಾಂದ್ರಲತಾವಿತಾನೇ. ಹೀಗೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ಬ್ರಹ್ಮಾದಿಭಿ ಕುಸುಮ ವರ್ಷ ವೀರ್ಯಮಾನ ಅಂತ ಬ್ರಹ್ಮಾದಿ ಸಕಲ ದೇವಾನುದೇವತೆಗಳು ಕೂಡ ಪರಮಾತ್ಮನನ್ನು ಸ್ತೋತ್ರ ಮಾಡಿದರು ಅಂತ ಕೇಳಿದ್ವಿ. ಹೀಗೆ ದೇವವರ ವಂದಿತ ಪಾದ ಪದ್ಮ, ಶ್ರೇಷ್ಠ ದೇವತೆಗಳಾದಂತಹ ಬ್ರಹ್ಮಾದಿಗಳಿಂದಾಗಿ ನಮಸ್ಕರಿಸಲ್ಪಟ್ಟಂತಹ ಪಾದ ಪದ್ಮ, ಪಾದ ಕಮಲ ಇರುವಂತಹ ಆ ಪರಮಾತ್ಮ ತಾನೇನ್ ಮಾಡಿದ, ಭೂಮಿಯಲ್ಲಿ ಗೋಪಾಲಕೇಶು ವಿಹರನ್, ಗೋಪಾಲಕರ ಮಧ್ಯದಲ್ಲಿ ವಿಹಾರ ಮಾಡುತ್ತಾ ಬೆಳೀತಾ ಇದ್ದ. ಹೀಗೆ ಬೆಳೀತಾ ಬೆಳೀತಾ ಕೃಷ್ಣನಿಗೆ ಷಷ್ಠಮಬ್ದಂ 6 ವರ್ಷ ವಯಸ್ಸಾಯಿತು. ಅರ್ಥಾತ್ ಪರಮಾತ್ಮ ಈ ವತ್ಸಾಸುರ, ಬಕಾಸುರ ಎಲ್ಲ ಸಂಹಾರ ಮಾಡಿದ್ದು ಕೇವಲ ತನ್ನ 4-5 ವರ್ಷದ ವಯಸ್ಸಿನಲ್ಲಿ. ಮುಂದೆ ಹೀಗೆ ಬೆಳೀತಾ ಬೆಳೀತಾ ಪರಮಾತ್ಮ 6ನೇ ವರ್ಷಕ್ಕೆ ಕಾಲಿಟ್ಟ. ಅದರಲ್ಲೂ ಕೂಡ ಹಿಂದೆ ನಾವು ನೋಡಿದಂತೆ ಪರಮಾತ್ಮ ಅವನಿಗೆ ಯಾವುದೇ ರೀತಿಯಾದ ಬೆಳವಣಿಗೆ, ಕುಗ್ಗುವುದು ಅಂತ ಇಲ್ಲ. ಆದರೆ ಲೋಕದ ಜನರಿಗ ದೃಷ್ಟಿಯಲ್ಲಿ ಪರಮಾತ್ಮ ಬೆಳೆದಂತೆ ಕಾಣಿಸಿದ ಅಂತ. ಹಾಗೆ ಪರಮಾತ್ಮನಿಗೆ 6 ವರ್ಷ ಆದಂತೆ ಜಗತ್ತು ಕಂಡಿತು. ಆದ್ರೆ ಪರಮಾತ್ಮನಿಗೆ 6 ವರ್ಷ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು, ಅದ್ಯಾವುದೂ ಇಲ್ಲ. 6 ವರ್ಷ ಆದವನಂತೆ ಪರಮಾತ್ಮ ಜಗತ್ತಿನ ಕಣ್ಣಿಗೆ ಕಾಣಿಸಿದ್ದ.
ಈ ರೀತಿಯಾಗಿ ಆ ವೃಂದಾವನ ಹೇಗಿತ್ತು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ವೃಂದಾವನಾಂತರಗ ಸಾಂದ್ರ ಲತಾವಿತಾನೆ. ವೃಂದಾವನ ಅತ್ಯಂತ ಸಮೃದ್ಧವಾದಂತಹ ಹಸಿರಿನಿಂದ ಕೂಡಿದಂತಹ ಪ್ರದೇಶ. ಎಲ್ಲ ಕಡೆಯಲ್ಲೂ ಕೂಡ ಸಾಂದ್ರವಾಗಿ, ಸಾಂದ್ರ ಅಂತ ಹೇಳಿದ್ರೆ ದಟ್ಟವಾಗಿ ಅಂತ, ನಿಬಿಡವಾಗಿ ಬೆಳೆದಂತಹ ಲತಾವಿತಾನ ಅಂದ್ರೆ ಬಳ್ಳಿಗಳು ತುಂಬಿದಂತಹ ಒಳ್ಳೆ ಪ್ರದೇಶ, ಅಂತಹ ಸುಂದರವಾದಂತಹ ಪ್ರದೇಶ, ಗೋವುಗಳಿಗೆ ಗೋಪಾಲಕರಿಗೆ ಅತ್ಯಂತ ರಮಣೀಯವಾದಂತಹ ಒಂದು ಪ್ರದೇಶ. ಅಂತಹ ವೃಂದಾವನದಲ್ಲಿ ಇದ್ದಂತಹ ಸಾಂದ್ರ ಲತಾವಿತಾನ, ನಿಬಿಡವಾದಂತಹ ಆ ಬಳ್ಳಿಗಳ ರಾಶಿಗಳ ಮಧ್ಯದಲ್ಲಿ ಪರಮಾತ್ಮ ಗವಾಂಪಾಲಕ ಅಭೂತ್, ಗೋಪಾಲಕನಾದ. ಹಿಂದೆ ನೋಡಿದಂತೆ ನಾವೇ ನೋಡಿದ್ವಿ, ವತ್ಸಪಾಲಕನಾಗಿದ್ದ ಇಲ್ಲಿ ತನಕ. ಅಂದ್ರೆ 3-4 ವರ್ಷದ ವಯಸ್ಸಿನಲ್ಲಿ ಪರಮಾತ್ಮ ವತ್ಸಪಾಲಕನಾಗಿದ್ದ, ಕರುಗಳನ್ನು ರಕ್ಷಣೆ ಮಾಡ್ತಾ ಇದ್ದ. ಈಗ 6 ವರ್ಷ ಆಯ್ತು. 6 ವರ್ಷ ಆದ ಮೇಲೆ ಸ್ವಲ್ಪ ದೊಡ್ಡವನಾದ, ಹಾಗಾಗಿ ಗೋಪಾಲಕನಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಜಗತ್ತಿನ ಕಣ್ಣಿಗೆ ಕೃಷ್ಣ ಬರೀ ಗೋಪಾಲಕ, ಆದ್ರೆ ನಿಜವಾಗಿ ಎಂಥವನವನು ಅಖಿಲಪಹ. ಅಖಿಲ ಅಂತ ಹೇಳಿ ಇಡೀ, ಅಖಿಲ ಅಂದ್ರೆ ಎಲ್ಲವೂ ಅಂತ, ಇಡೀ ಜಗತ್ತನ್ನೇ, ಇಡೀ ಬ್ರಹ್ಮಾಂಡವನ್ನೇ ಕಾಪಾಡುವಂತಹ ಪರಮಾತ್ಮ ಇಲ್ಲಿ ಗೋಪಾಲಕನಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆಚಾರ್ಯರು ಒಂದೊಂದು ಶ್ಲೋಕಗಳಲ್ಲೂ ಕೂಡ ಒಂದೊಂದು ವಿಶಿಷ್ಟವಾದಂತಹ ಒಂದು ಪರಮಾತ್ಮನ ಕ್ವಾಲಿಟಿಯನ್ನು ಹೇಳ್ತಾ ಹೋಗ್ತಾರೆ. ಗವಾಂ ಅಖಿಲಪಹ ಅಪಿ ಪಾಲಕ, ಇಡೀ ಜಗತ್ತನ್ನೇ, ಬ್ರಹ್ಮಾಂಡವನ್ನೇ ರಕ್ಷಣೆ ಮಾಡುವಂತವನಾಗಿದ್ದರೂ ಕೂಡ ಜಗತ್ತಿನಲ್ಲಿ ಗೋಪಾಲಕನಾಗಿ ಕಾಣಿಸಿಕೊಂಡ ಅಂತ. ಹೀಗೆ ಒಟ್ಟಿನಲ್ಲಿ ಪರಮಾತ್ಮನಿಗೆ 6 ವರ್ಷ ವಯಸ್ಸಾಯಿತು ಅಂತ. ಈ 6 ವರ್ಷ ವಯಸ್ಸಿನಲ್ಲಿ ಪರಮಾತ್ಮ ಏನೇನು ಮತ್ತೆ ದುಷ್ಟರ ಸಂಹಾರವನ್ನು ಮಾಡಿದ ಅಂತ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಜ್ಯೇಷ್ಠಂ ವಿಹಾಯಸಃ ಕದಾಚಿದ್ ಅಚಿಂತ್ಯ ಶಕ್ತಿ ಗೋ ಗೋಪ ಗೋಗಣಯುತಃ ಯಮುನಾತಟೇಷು. ರೇಮೆ ಭವಿಷ್ಯದನುವೀಕ್ಷ್ಯ ಹಿ ಗೋಪ ದುಃಖಂ ತದ್ಬೋಧನಾಯ ನಿಜಮಗ್ರಜಮೇಷು ಸೋಧಾತ್. ಪದಚ್ಛೇದ. ಜ್ಯೇಷ್ಠಂ ವಿಹಾಯ ಸಹ ಕದಾಚಿತ್ ಅಚಿಂತ್ಯ ಶಕ್ತಿ ಗೋಗೋಪ ಗೋಗಣಯುತಃ ಯಮುನಾತಟೇಷು ರೇಮೆ ಭವಿಷ್ಯತ್ ಅನುವೀಕ್ಷ್ಯ ಹಿ ಗೋಪದುಃಖಂ ತದ್ಬೋಧನಾಯ ನಿಜಂ ಅಗ್ರಜಂ ಯೇಷು ಸಹ ಅಧಾತ್. ಹೀಗೆ 6 ವರ್ಷ ಆದ ಮೇಲೆ ಪರಮಾತ್ಮ ಒಂದು ಸಲ, ಪರಮಾತ್ಮ ಎಂಥವ್ರು ಅಚಿಂತ್ಯ ಶಕ್ತಿ, ಅವರ ಶಕ್ತಿಯನ್ನು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಮಾತ್ಮ ಒಂದು ಸಲ ಜ್ಯೇಷ್ಠಂ ವಿಹಾಯ, ಬಲರಾಮನೊಬ್ಬನನ್ನೇ ಬಿಟ್ಟು, ಮನೆಯಲ್ಲಿ ಬಿಟ್ಟು ತಾನೇ ಮಾಡಿದ ಗೋಗೋಪ ಗೋಗಣಯುತಃ. ಇದು ಒಂದು ರೀತಿ ವಿಚಿತ್ರವಾದಂತಹ ಶಬ್ದ. ವಾಸ್ತವಿಕವಾಗಿ ಗೋಪ ಅಂತ ಹೇಳಿದ್ರೇನೆ ಗೋವುಗಳನ್ನ ಪಾಲನೆ ಮಾಡುವಂಥವ್ರು ಅಂತ ಅರ್ಥ. ಗೋಗೋಪ ಅಂದರೂ ಕೂಡ ಆ ಗೋವುಗಳನ್ನ ರಕ್ಷಣೆ ಮಾಡುವವರು ಅಂತ. ಹೇಗೆ ಅಂತಂದ್ರೆ ಗಾಹ ಪಾಲಯಂತೀತಿ ಗೋಪಹ ಅಂತ ಅದು ರೂಪ ಆಗೋದು. ಅಂದ್ರೆ ಗೋವುಗಳನ್ನ ಪಾಲನೆ ಮಾಡುವಂಥವ್ರು, ಅರ್ಥಾತ್ ಗೋಪಾಲಕರು ಅಂತ. ಗೋಪ ಅಂದರೂ ಕೂಡ ಗೋಪಾಲಕರು ಅಂತ. ಹೇಗೆ ಅಂತ ಹೇಳಿದ್ರೆ ಗೋ ಅಂತ ಹೇಳಿದ್ರೆ ಗೋವುಗಳು, ಅದನ್ನು ಗೋಪ ಅಂತ ಹೇಳಿದ್ರೆ ಅದಕ್ಕೂ ಕೂಡ ರಕ್ಷಣೆ ಮಾಡೋರು ಅಂತ ಅರ್ಥ ಇದೆ. ಗುಪು ರಕ್ಷಣೆ ಅಂತ ಧಾತು.
ಅದಕ್ಕೆ ಅರ್ಥ ಅಂದ್ರೆ ರಕ್ಷಣೆ ಮಾಡುವುದು ಅಂತ ಅರ್ಥ. ಇದು ಇವತ್ತು ನಾವು ಕೇಳ್ತೇವೆ ಗುಪ್ತಚರ ಇಲಾಖೆ ಗುಪ್ತ ಅಂತ. ಗುಪ್ತ ಅಂತ ಹೇಳಿದ್ರೆ ಗೋಪ್ಯವಾಗಿ ಇಡುವುದು, ರಕ್ಷಣೆ ಮಾಡುವುದು ಅಂತ. ಸೊ ಗೋಪಾಂಧರು ಕೂಡ ಗೋಪಾಲಕರು ಅಂತ ಅರ್ಥ, ಗೋಪಾಂಧರು ಕೂಡ ಗೋಪಾಲಕರು ಅಂತ ಅರ್ಥ. ಹೀಗೆ ಆಚಾರ್ಯರು ಚಮತ್ಕಾರಿತವಾಗಿ ಇಲ್ಲಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಸೊ ಗೋಪ, ಗೋವುಗಳನ್ನು ರಕ್ಷಣೆ ಮಾಡುವಂತಹ ಗೋಪಾಲಕರು ಮತ್ತು ಗೋಗಣ, ಹಸುಗಳ ಗುಂಪು, ಒಟ್ಟಿನಲ್ಲಿ ಗೋಪಾಲಕರು ಮತ್ತು ಹಸುಗಳೊಟ್ಟಿಗೆ ಕೂಡಿಕೊಂಡು ಯಮುನಾ ತಟೇಶು ರೇಮೆ, ಯಮುನಾ ನದಿಯ ತೀರದಲ್ಲಿ ತಾನು ವಿಶೇಷವಾದಂತಹ ಒಂದು ವಿಹಾರವನ್ನ ಮಾಡ್ತಾ ಇದ್ದ. ಬಲರಾಮನನ್ನ ಅವನನ್ನು ಮನೆಯಲ್ಲಿ ಬಿಟ್ಟು ತಾನೇ ಮಾಡ್ತಾ ಇದ್ದಾನೆ, ಇಲ್ಲಿ ಗೋಪಾಲಕರೊಟ್ಟಿಗೆ ಮತ್ತು ಹಸುಗಳೊಟ್ಟಿಗೆ ವಿಹಾರವನ್ನು ಮಾಡ್ತಾ ಇದ್ದಾನೆ. ಸರಿ, ಬಲರಾಮನನ್ನ ಮನೆಯಲ್ಲಿ ಬಿಡೋದು ಏನು ಅವಶ್ಯಕತೆ ಇತ್ತು, ಅಥವಾ ಬಿಟ್ಟರೂ ಕೂಡ ಅದನ್ನ ಇಲ್ಲಿ ಅಷ್ಟು ಒತ್ತು ಕೊಟ್ಟು ಮನೆಯಲ್ಲಿ ಅಣ್ಣನನ್ನು ಬಿಟ್ಟು ತಾನು ವಿಹಾರ ಮಾಡ್ತಾ ಇದ್ದ ಅಂತ ಆಚಾರ್ಯರು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಅದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ, ಭವಿಷ್ಯತ್ ಗೋಪ ದುಃಖಂ ಅನುವೀಕ್ಷ, ಮುಂದೆ ಗೋಪಾಲಕರಿಗೆ ಏನೋ ಒಂದು ದುಃಖ ಆಗುತ್ತೆ, ಮನಸ್ಸಿನಲ್ಲಿ ವೇದನೆ ಆಗುತ್ತೆ. ಆ ವೇದನೆಯನ್ನ ನೋಡಿ ತದ್ಬೋಧನಾಯ, ಅವರಿಗೆ ಏನೂ ಸಮಸ್ಯೆ ಇಲ್ಲ, ನೀವು ದುಃಖ ಪಡಬೇಡಿ, ಕಳವಳಗೊಳ್ಳಬೇಡಿ ಅಂತ ಅವರಿಗೆ ಸಮಾಧಾನ ಮಾಡಲಿಕ್ಕೆ ಅಂತ ನಿಜಮಗ್ರಜಂ, ತನ್ನ ನಿಜ ಅಂದ್ರೆ ತನ್ನದ್ದು ಅಂತ, ತನ್ನ ಅಣ್ಣನಾದಂತಹ ಬಲರಾಮನನ್ನ ಸಹ ಅಧಾತ್, ಅವನು ಅಲ್ಲಿಯೇ ಇಟ್ಟಿದ್ದ ಅಂತ. ತಾತ್ಪರ್ಯ ಇಷ್ಟು, ತನ್ನ ಅಣ್ಣನನ್ನು ಬಿಟ್ಟು ತಾನೇನ್ ಮಾಡಿದ್ದ, ಅನೇಕ ಗೋಪಾಲಕರೊಟ್ಟಿಗೆ ಮತ್ತು ಗೋಗಳೊಟ್ಟಿಗೆ ಯಮುನಾ ತೀರಕ್ಕೆ ಬಂದಿದ್ದ. ಅಣ್ಣನನ್ನ ಅಲ್ಲಿ ಯಾಕೆ ಬಂದಿದ್ದ ಅಂತ ಹೇಳಿದ್ರೆ, ಮುಂದೆ ಏನೋ ಒಂದು ಅವರಿಗೆ ವೇದನೆ ಆಗುತ್ತೆ, ಆ ವೇದನೆಯನ್ನ ಮುಂಚೆನೆ ತಿಳಿದುಕೊಂಡು ಪರಿಹಾರ ಮಾಡಬೇಕು, ಸಮಾಧಾನ ಮಾಡಬೇಕು ಅಂತ ಅವನು ಅಲ್ಲಿ ಇಟ್ಟಿದ್ದ ಅಂತ. ಏನು ವೇದನೆ ಅಂತ ಹೇಳಿ ಮುಂದೆ ಹೇಳ್ತಾರ, ಅದನ್ನ ಈಗ ಹೇಳ್ತೀನಿ. ಇದಾಗುತ್ತೆ, ಕಾಳಿಂಗ ಮರ್ದನ ಆ ಸಂದರ್ಭದಲ್ಲಿ ಕಾಳಿಂಗ ಕೃಷ್ಣನನ್ನ ಗಟ್ಟಿಯಾಗಿ ಬಂಧನ ಮಾಡಿ ಹಿಡ್ಕೊಂಡ್ಬಿಡ್ತಾನೆ ಅಂತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಈ ವೃಂದಾವನದಲ್ಲಿ ಇದ್ದಾಗ ಅನೇಕ ರೀತಿಯಾದಂತಹ ಅಪಶಕನಗಳು ಕಾಣಿಸುತ್ತೆ ಅಂತೆ, ಭೂಕಂಪ ಅದು ಇದಕ್ಕಾಗಿ ಬರೋದು, ಹೀಗೆ ಅಪಶಕನಗಳು ಕಾಣಿಸುತ್ತೆ. ಆವಾಗ ಗೋಪಾಲಕರಿಗೆ ಅನ್ಸುತ್ತೆ ಅಂತೆ, ನಮ್ಮ ಕೃಷ್ಣನಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ. ಹಾಗಾಗಿ ಆ ಗೋಪಾಲಕರು ದುಃಖ ಪಡಬಾರದು ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡುವಂತಹ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ಯಾರು? ಬಲರಾಮ. ಹಾಗಾಗಿ ಗೋಪಾಲಕರಿಗೆ ಸಮಾಧಾನ ಮಾಡಲಿಕ್ಕೆ ಅಂತ ಪರಮಾತ್ಮ ತಾನೇನ್ ಮಾಡಿದ್ದ, ಅಲ್ಲಿ ಬಲರಾಮನನ್ನು ಇಟ್ಟಿದ್ದ ಅಂತ ನೋಡಿ. ಶ್ರೀಕೃಷ್ಣ ಪರಮಾತ್ಮನ ದೂರದೃಷ್ಟಿ ಯಾವ ರೀತಿಯಾಗಿದೆ ಮತ್ತು ಆ ಗೋಪಾಲಕರ ಮೇಲಿನ ವಾತ್ಸಲ್ಯ ಯಾವ ರೀತಿಯಾಗಿದೆ ಅಂತ. ಸುಮ್ಮನೆ ತಾನು ಬಂದು ಆರಾಮಾಗಿ ಕಾಳಿಂಗನನ್ನು ಸಂಹಾರ ಮಾಡಿ ಮತ್ತೆ ವಾಪಸ್ ಹೋಗ್ಬಿಡ್ಬೋದಾಗಿತ್ತು ಮನೆಗೆ. ಆದರೆ ಅಲ್ಲಿರುವಂತಹ ಗೋಪಾಲಕರಿಗೆ ಸ್ವಲ್ಪ ಹೊತ್ತು ಕೂಡ ವೇದನೆ ಆಗಬಾರದು, ದುಃಖ ಆಗಬಾರದು ಅಂತ ಅವರನ್ನು ಸಮಾಧಾನ ಮಾಡ್ಲಿಕ್ಕೆ ಅಂತಾನೇನೆ ಶೇಷಾವತಾರಿಯಾದಂತಹ ಬಲರಾಮನನ್ನ ಅಲ್ಲಿ ಇಟ್ಟು ಬಂದಿದ್ದ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ತಂ ಬ್ರಹ್ಮಣೋ ವರಬಲಾತ್ ಉರಗಂ ತ್ವವಧ್ಯಂ ಸರ್ವೈರವಾರ್ಯ ವಿಷ ವೀರ್ಯಮೃತೆ ಸುಪರ್ಣಾತ್. ವಿಜ್ಞಾಯ ತದ್ವಿಷ ವಿದೂಷಿತ ವಾರಿಪಾನ ಸನ್ನಾನ್ ಪಶೂನಪಿ ವಯಸ್ಯ ಜನಾನ್ಸ ಆವೀತ್. ಇದು ಪದಚ್ಛೇದ ಗುರುಗಳೇ, ಇದು ಒಂದೇನು ಅಂದ್ರೆ, ಇದು ಬಲರಾಮನ್ನ ಯಾಕೆ ಬಿಟ್ಟು ಬಂದಿದ್ದು ಅಂತ ಇನ್ನೊಂದು ಕಡೆ ಒಂದು ಇಂಟರ್ಪ್ರಿಟೇಷನ್ ಏನಿತ್ತು ಅಂತಂದ್ರೆ, ಬಲರಾಮ ಎಷ್ಟೇ ಆಗ್ಲಿ ಶೇಷದೇವರು, ಈಗ ಕಾಳಿಯ ಮರ್ದನ ಆಗೋದಿದೆ, ಅದು ಸರ್ಪ ಜಾತಿಗೆ ಸೇರಿದ್ದು, ಅದನ್ನ ಬಲರಾಮ ನೋಡಬಾರ್ದು, ಅವನಿಗೆ ದುಃಖ ಆಗ್ಬೋದು
ಆದ್ರಿಂದ ಅವನ ಹ್ಮ್ ಮನೆಯನ್ನೇ ಬಿಟ್ಟು ಅವನಿಗೆ ದುಃಖ ಆಗದೆ ಇರ್ಲಿ ಅಂತ ಕೃಷ್ಣ ಎಲ್ಲಿ ಕೊಟ್ಟಿದ್ದಾರೆ? ಇದು ಈ ತಾತ್ಪರ್ಯ ನಿರ್ಣಯದಲ್ಲಿ ಭಾಗವತದ ಇಂಟರ್ಪ್ರಿಟೇಷನ್ ನೋಡಿದೀನಿ. ಹೌದಾ? ಮೂಲ ಹಾ ಹಾ ಭಾಗವತದ ಹಾ ಹಾ ಇಂಟರ್ಪ್ರಿಟೇಷನ್ ಅಲ್ಲೇ ಇದೆ ಅದು. ಹೌದಾ? ಅರ್ಥ ಆಯ್ತೆ ಸರಿ, ನೋಡ್ತೀನಿ. ಅಂತಾದ್ರೂ. ಹಾ, ಅದು ಅದೋ ಕಾರಣ ಇರಬಹುದು. ಹೌದು. ಆಚಾರ್ಯ ಕೊಟ್ಟಂತ ನಿರ್ಣಯ ಪ್ರಧಾನ ಅವರು ಸಮಾಧಾನ ಮಾಡಬೇಕು. ಅಷ್ಟೇ ಹೇಳಿದೆ ಅಂದ್ರೆ ಹಾ, ಸರಿ ಸರಿ. ನೋ ಸರಿ ಸರಿ. ಹಾ, ಪದಚ್ಛೇದ. ತಂ ಬ್ರಹ್ಮಣಃ ವರಬಲಾತ್ ಉರಗಂ ತು ಅವಧ್ಯಂ ಸರ್ವೈಃ ಅವಾರ್ಯವಿಷಂ ಅವಾರ್ಯವಿಷವೀರ್ಯಂ ಋತೆ ಸುಪರ್ಣಾತ್ ವಿಜ್ಞಾಯ ತದ್ವಿಷವಿದೂರಿತ ವಾರಿಪಾನಸನ್ನಾನ್ ಪಶೂನ್ ಅಪಿ ವಯಸ್ಯ ಜನಾನ್ ಸಹ ಆವೀತ್. ಒಂದೇ ನಿಮಿಷ. ಅವನ್ಯಾರು? ಆ ಕಾಳಿಂಗ ಅಂತ ತಿಳಿಸ್ತಾ ಇದ್ದಾರೆ. ಹಾವು. ತಂ ಬ್ರಹ್ಮಣೋ ವರಬಲಾತ್ ಉರಗಂ ತು ಅವಧ್ಯಂ. ಆ ಕಾಳಿಯನಿಗೆ ಬ್ರಹ್ಮದೇವರ ವರ ಇತ್ತು ಅಂತೆ. ಬ್ರಹ್ಮದೇವರ ವರದಿಂದಾಗಿ ಅವನು ಅವಧ್ಯನಾಗಿದ್ದ. ಜೊತೆಗೆ ಅವನ ವಿಷವನ್ನ, ಕಾಳಿಯನ ವಿಷವನ್ನ ಸುಪರ್ಣಾತ್ ವೃತೆ, ಗರುಡನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ತಡ್ಕೊಳಿಕ್ ಆಗ್ತಾ ಇದ್ದಿಲ್ಲ. ಸರ್ವೈರವಾರ್ಯಂ ವಿಷವೀರ್ಯಂ ಋತೆ ಸುಪರ್ಣಾತ್. ಗರುಡನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಅವನ ವಿಷ ತಡ್ಕೊಳಿಕ್ ಸಾಧ್ಯ ಆಗ್ತಾರೆ ಅಂತಹ ಮಹಾ ವಿಷಕಾರಿಯಾದಂತಹ ಹಾವು ಆ ಕಾಳಿಯ ಎನ್ನುವಂತಹ ಸರ್ಪ. ಆ ಕಾಳಿಯ ಎನ್ನುವಂತಹ ಸರ್ಪ ಏನಾಗಿದ್ದ, ಯಮಾ ನದಿಯಲ್ಲಿ ಬಂದು ಸೇರ್ಕೊಂಡ್ ಬಿಟ್ಟಿದ್ದ. ಸೇರ್ಕೊಂಡು ಏನಾಗಿತ್ತು, ತದ್ವಿಷ ವಿದೂಷಿತ ವಾರಿಪಾನ. ಆ ವಿಷದಿಂದಾಗಿ ಏನಾಗ್ಬಿಟ್ಟಿತ್ತು, ಅವನ ವಿಷದಿಂದಾಗಿ ನೀರೆಲ್ಲ ವಿಷ ಆಗ್ಬಿಟ್ಟಿತ್ತು ಯಮುನಾ ನದಿ. ಸೊ ಆ ವಾರಿಪಾನ, ವಾರಿ ಅಂದ್ರೆ ನೀರು, ಆ ನೀರನ್ನು ಕುಡಿದಂತಹ ಯಾರ್ಯಾರಿಗೆ, ಪಶುಗಳು ಮತ್ತು ಯಾರು ವಯಸ್ಸ ಜನ ಅಂದ್ರೆ ತನ್ನ ವಯಸ್ಸಿನ ಹುಡುಗರು, ಸಣ್ಣ ಗೋಪಾಲಕರು, ಅವರೆಲ್ಲರೂ ಕೂಡ ಏನಾಗ್ಬಿಟ್ಟಿದ್ರು, ಸತ್ತು ಹೋಗ್ಬಿಟ್ಟಿದ್ರು. ಹಾಗಾಗಿ ಪರಮಾತ್ಮ ತಾನೇನ್ ಮಾಡಿದ, ಅವರೆಲ್ಲರನ್ನು ಕೂಡ ರಕ್ಷಣೆ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು: ಕಾಳಿಯ ಅತ್ಯಂತ ಭಯಾನಕವಾದಂತಹ ವಿಷಕಾರಿಯಾದಂತಹ ಸರ್ಪ, ಜೊತೆಗೆ ಬ್ರಹ್ಮದೇವರ ಅವಧ್ಯತ್ವ ಎನ್ನುವಂತಹ ವರ ಇದೆ. ಗರುಡನೊಬ್ಬನನ್ನು ಬಿಟ್ಟು ಅವನ ವಿಷವನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಬೇರೆ ಯಾರಿಗೂ ಕೂಡ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಆ ವಿಷಪೂರಿತವಾದಂತಹ ನೀರನ್ನು ಕುಡಿದು ಅನೇಕ ಜನ ಕೃಷ್ಣನ ಸಂಗಡಿಗರು, ಅದೇ ರೀತಿಯಾಗಿ ಅನೇಕ ಗೋವುಗಳೆಲ್ಲೂ ಕೂಡ ಸತ್ಯ ಹೋಗಿಬಿಟ್ಟಿದ್ದು. ಅಂತಹ ಅವರೆಲ್ಲರನ್ನು ಕೂಡ ಪರಮಾತ್ಮ ತಾನು ರಕ್ಷಣೆ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ತದೃಷ್ಟಿ ದಿವ್ಯ ಸುಧಯ ಸಹಸಾಭಿವೃಷ್ಟಾ ಸರ್ವೇಪಿ ಜೀವಿತಮವಾಪುಃ ಅಥೋಚ್ಚ ಶಾಖಂ. ಕೃಷ್ಣಃ ಕದಂಬಮಧಿರುಹ್ಯ ತತೋತಿ ತುಂಗಾತ್ ಆಸ್ಫೋಟ್ಯ ಗಾಢರಶನೋ ನ್ಯಪತತ್ ವಿಶೋದೆ.
ಪದಚ್ಛೇದ ತದೃಷ್ಟಿ ದಿವ್ಯ ಸುಧಯ ಸಹಸಾಭಿವೃಷ್ಟಾಃ ಸರ್ವೇ ಅಪಿ ಜೀವಿತಂ ಅವಾಪುಃ ಅಥ ಉಚ್ಚಶಾಖಂ ಕೃಷ್ಣಃ ಕದಂಬಂ ಅಧಿರುಹ್ಯ ತತಃ ಅತಿತುಂಗಾತ್ ಆಸ್ಫೋಟ್ಯ ಗಾಢರಶನೋ ನ್ಯಪತತ್ ವಿಶೋದೆ. ಹೀಗೆ ಅನೇಕ ಗೋವುಗಳು ಮತ್ತು ಗೋಪಾಲಕರೆಲ್ಲರೂ ಕೂಡ ಸತ್ತು ಹೋಗಿಬಿಟ್ಟಿದ್ರು. ಪರಮಾತ್ಮ ತಾನೇ ಮಾಡಿದ ಅವರೆಲ್ಲರನ್ನು ಕೂಡ ಬದುಕಿಸಿದ ಅಂತೆ. ಹೇಗ್ ಬದುಕಿಸಿದ? ತದ್ದೃಷ್ಟಿ ದಿವ್ಯ ಸುಧಯ, ಪರಮಾತ್ಮನ ಅಮೃತಪೂರಿತವಾದಂತಹ ಆ ಕಣ್ಣೋಟದಿಂದಾಗಿ, ಅಮೃತ ತುಂಬಿದಂತಹ ಕಣ್ಣುಗಳ ದಿವ್ಯ ನೋಟದಿಂದಾಗಿ ಅವರೆಲ್ಲರನ್ನು ಕೂಡ ಪರಮಾತ್ಮ ತಾನೇ ಮಾಡ್ತಾ ಇದ್ದಾರೆ. ಸಹಸಾಭಿವೃಷ್ಟ, ತಕ್ಷಣದಲ್ಲಿ ಎಲ್ಲರನ್ನು ಕೂಡ ಬದುಕಿಸಿದ. ಗೋಪಾಲಕರನ್ನ ಮತ್ತು ಗೋವುಗಳನ್ನ ಪರಮಾತ್ಮ ಬದುಕಿಸಿದ್ದಾನೆ. ಹೀಗೆ ಸರ್ವೇಪಿ ಜೀವಿತ ಅವಾಪು, ಎಲ್ಲರೂ ಕೂಡ ಮತ್ತೆ ತಮ್ಮ ಜೀವವನ್ನ ಪಡೆದುಕೊಂಡ್ರು. ಕೃಷ್ಣ ತೀರ್ಮಾನ ಮಾಡಿದ, ಇನ್ನು ಸುಮ್ಮನಿರೋದು ಸರಿಯಲ್ಲ, ಆ ಕಾಲಿಯನ ನಿಗ್ರಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ. ತಕ್ಷಣ ತಾನೇ ಮಾಡ್ತಾ ಇದ್ದಾನೆ. ಆ ಯಮುನೆಯ ನದಿ ತೀರದಲ್ಲಿ ಒಂದು ಕದಂಬ ವೃಕ್ಷ ಅಂತ ಇತ್ತು, ಅರ್ಥಾತ್ ಈಚಲು ಮರ ಅಂತ ಒಂದು ಇತ್ತು. ಅಥವಾ ಉಚ್ಚ ಶಾಖ, ಎತ್ತರದ ಶಾಖೆ, ದೊಡ್ಡ ದೊಡ್ಡ ಎತ್ತರದ ಶಾಖೆ ಇದ್ದಂತಹ, ಅಂದ್ರೆ ಕೊಂಬು ಇದ್ದಂತಹ, ಆ ಕೊಂಬೆಗಳಿದ್ದಂತಹ ಒಂದು ಕದಂಬ ವೃಕ್ಷ ಇತ್ತು. ಆ ಕದಂಬ ವೃಕ್ಷವನ್ನು ತಾನೇ ಮಾಡಿದ, ಮೇಲ ತನಕ ಏರಿದ. ಮೇಲ್ತನಕ ಏರಿದು ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ಆ ಗಾಢ ರಶನಃ, ಗಾಢ ರಶನ ಅಂತ ಹೇಳಿದ್ರೆ ತನ್ನ ಸೊಂಟಕ್ಕೆ ಉತ್ತರೀಯ ವಸ್ತ್ರ ಕಟ್ಕೊಂಡ ಅಂತೆ. ಮೇಲ್ಗಡೆ ಇರುವಂತಹ ಉತ್ತರೀಯ ವಸ್ತ್ರವನ್ನ, ಅದು ಹಾರ್ಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ಸಹಜವಾಗಿ ಹೊಟ್ಟೆಗೆ ತಾನು ಕಟ್ಟಿಕೊಂಡು ತಾನೇ ಮಾಡ್ತಾ ಇದ್ದಾನೆ. ಆಸ್ಫೋಟ್ಯ, ಆಸ್ಫೋಟ್ಯ ಅಂತ ಹೇಳಿದ್ರೆ ಹೇಗೆ ಒಬ್ಬ ವ್ಯಕ್ತಿ ಏನಾದ್ರು ಫೈಟ್ ಮಾಡ್ಬೇಕಾದ್ರೆ, ಒಂದೇನಾದ್ರು ಇದು ಮಾಡ್ಬೇಕಾದ್ರೆ ಹೀಗೆ ತನ್ನ ತಟ್ಕೊಳ್ತಾನೆ, ಭುಜ ತಟ್ಟಿಕೊಂಡು ಹೀಗೆ ಅಂತ ಆಮೇಲೆ ಅದನ್ನ ಶುರು ಮಾಡ್ತಾನೆ. ಹಾಗೆ ಕೃಷ್ಣ ಪರಮಾತ್ಮನು ಕೂಡ ಹಾರಬೇಕಾದ್ರೆ ಮೊದಲು ಸೊಂಟಕ್ಕೆ ಬಟ್ಟೆ ಕಟ್ಕೊಂಡಂತೆ, ಉತ್ತರೀಯ ವಸ್ತ್ರವನ್ನ. ಅದಾದ್ಮೇಲೆ ತನ್ನ ಈ ರೀತಿಯಾಗಿ ಅದನ್ನ ಭುಜವನ್ನು ಹೊಡೆದುಕೊಂಡು ಎಲ್ಲರಿಗೂ ಕೂಡ ಧೈರ್ಯ ಹೇಳಿದಾನೆ ಅಂತ, ನೀವೇನು ಚಿಂತೆ ಮಾಡ್ಬಿಡಿ, ನಾನು ಹಾರ್ತೇನೆ ಅಂತ. ಹೀಗೆ ಉತ್ತರೀಯ ವಸ್ತ್ರವನ್ನ ಸೊಂಟಕ್ಕೆ ಕಟ್ಟಿಕೊಂಡ ಮತ್ತು ಆಸ್ಫೋಟ್ಯ, ತನ್ನ ಭುಜವನ್ನ ತಟ್ಟಿಕೊಂಡ. ಹೀಗೆ ಮಾಡಿ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ಅತಿ ತುಂಗಾತ್, ತುಂಗ ಅಂತ ಹೇಳಿದ್ರೆ ಎತ್ತರ ಅಂತ. ಅತ್ಯಂತ ಎತ್ತರವಾದಂತಹ ಆ ಈಚಲು ಮರದಿಂದಾಗಿ, ಕದಂಬ ವೃಕ್ಷದಿಂದಾಗಿ ನೇರವಾಗಿ ವಿಶೋದೆ ನೆಪತತ್, ವಿಶೋಧ, ವಿಷ ಉದ್ದಕ, ಅರ್ಥಾತ್ ಯಮುನಾ ನದಿಯ ಆ ವಿಷ ನೀರಿನಲ್ಲಿ ಪರಮಾತ್ಮ ನೆಪತತ್, ಜಿಗಿದ, ಹಾರಿದ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರನ್ನ ನಿಗ್ರಹ ಮಾಡಬೇಕು ಅಂತ ಪರಮಾತ್ಮ ತಾನು ಆ ಈಚಲು ಮರದ ಮೇಲಿನಿಂದಾಗಿ ನೇರವಾಗಿ ಯಮುನಾ ನದಿಗೆ ಧುಮುಕಿದ ಅಂತ. ಅದಕ್ಕೆ ಆ ಯಮುನಾ ನದಿಯ ಗಾಳಿಯ ಪ್ರಭಾವದಿಂದಾಗಿ, ವಿಷದ ಗಾಳಿಯ ಪ್ರಭಾವದಿಂದಾಗಿ ಸುತ್ತಮುತ್ತಲಿದ್ದಂತಹ ಎಲ್ಲ ಗಿಡ ಮರಗಳು ಕೂಡ ಸುಟ್ಟು ಹೋಗಿದ್ದು ಅಂತ ಹೇಳ್ತಾರೆ. ಅಂತಹದರಲ್ಲಿ ಈ ಕದಂಬ ವೃಕ್ಷ ಮಾತ್ರ ಹೇಗೆ ಉಳಿದಿತ್ತು ಅಂತ ಹೇಳಿದ್ರೆ, ಒಂದು ಸಲ ಗರುಡ ಅಮೃತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಅಮೃತ ತೆಗೆದುಕೊಂಡು ಹೋಗಬೇಕಾದ್ರೆ ಈ ಅಮೃತವನ್ನ ಈ ಈಚಲದ ಮರದ ಮೇಲೆ ಸ್ವಲ್ಪ ಹೊತ್ತು ಇಟ್ಟಿದ್ದ ಅಂತೆ. ಆ ಸಂದರ್ಭದಲ್ಲಿ ಆ ಅಮೃತದ ಒಂದು ಸ್ಪರ್ಶ ಆಗಿದ್ದರ ಪರಿಣಾಮವಾಗಿ ಈಚಲು ಮರ ತಾನೇನಾಗಿತ್ತು, ಈ ಕಾಳಿಯನ ವಿಷ ಗಾಳಿ ತಾಕಿದರೂ ಕೂಡ ಈಚಲು ಮರ ಏನು ಹಾನಿಯಾಗಿರಲಿಲ್ಲ, ಗಟ್ಟಿಮುಟ್ಟಾಗಿ ಹಾಗೇ ಇತ್ತು. ಉಳಿದ ಮರಗಳು ನಾಶವಾಗಿ ಹೋಗ್ಬಿಟ್ಟಿದ್ದು. ಹಾಗಾಗಿ ಪರಮಾತ್ಮ ಈಚಲು ಮರದ ಮೇಲಿನಿಂದಾಗಿ ಆ ನದಿಗೆ ಧುಮುಕಿದ ಅಂತ. ಮುಂದೆ ಸಾರ್ಪಹೃದ ಪುರುಷ ಸಾರ ನಿಪಾತ ವೇಗ ಸಂಕ್ಷೋಭಿತೋರಗ ವಿಶೋಚ್ಛ್ವಸಿತ ಅಂಬುರಾಶಿ ಪರ್ಯಕ್ ಪ್ಲುತೋ ವಿಷಕಷಾಯ
ವಿಭೀಷಣೋರ್ಮಿ ಭೀಮೋ ಧನುಷ್ಯತಂ ಅನಂತ ಬಲಸ್ಯ ಕಿಂ ತತ್. ಪದಚ್ಛೇದ. ಸಾರ್ಪಹೃದಃ ಪುರುಷಸಾರ ನಿಪಾತ ವೇಗ ಸಂಕ್ಷೋಭಿತೋರಗ ವಿಶೋಚ್ಛ್ವಸಿತಾಂಬುರಾಶಿ. ಅದು ಒಟ್ಟಿಗೆ ಪದ. ಸಾರ್ಪಹೃದಃ ಅಂತ ಒಂದು ಪ್ರತ್ಯೇಕ, ಅದಾದ ಮೇಲೆ ಪುರುಷಸಾರ ನಿಪಾತ ವೇಗ ಸಂಕ್ಷೋಭಿತೋರಗ ವಿಶೋಚ್ಛ್ವಸಿತಾಂಬುರಾಶಿ ಪರ್ಯಕ್ಪ್ಲುತಃ ವಿಷಕಷಾಯ ವಿಭೀಷಣೋರ್ಮಿ ಭೀಮಃ ಧನುಷ್ಯತಂ ಅನಂತಬಲಸ್ಯ ಕಿಂ ತತ್. ಕಷಾಯ ಪರಮಾತ್ಮ ತಾನೇ ಮಾಡಿದ ಅತ್ಯಂತ ವೇಗವಾಗಿ ಆ ಅಷ್ಟು ಎತ್ತರದ ಈಚಲು ಮರದಿಂದಾಗಿ ಯಮುನಾ ನದಿಗೆ ಧುಮುಕಿದ. ಅದು ಎಂತಹದ್ದು? ಸಾರ್ಪಹೃದ. ಸಾರ್ಪಹೃದ ಅಂತ ಹೇಳಿದ್ರೆ ಸರ್ಪ ಇರುವಂತಹ ನದಿ ಅಂತ, ಅರ್ಥಾತ್ ವಿಷಪೂರಿತವಾದಂತಹ ಯಮುನಾ ನದಿಗೆ ಪರಮಾತ್ಮ ಧುಮುಕಿದ. ಧುಮುಕಿದ ವೇಗಕ್ಕೆ ಏನಾಯಿತು? ಪುರುಷ ಸಾರ ನಿಪಾತ ವೇಗ. ಪುರುಷ ಸಾರ ಅಂತ ಹೇಳಿದ್ರೆ ಪುರುಷೋತ್ತಮ, ಪುರುಷೋತ್ತಮನಾದಂತಹ ಪರಮಾತ್ಮ ಅಷ್ಟು ವೇಗದಿಂದಾಗಿ ಆ ನದಿಗೆ ಹಾರಿದರೆ ಅದರಿಂದಾಗಿ ಇಡೀ ಯಮುನಾ ನದಿ ಸಂಕ್ಷೋಭಿತ, ಶೋಭೆಗೆ ಒಳಗಾಗ್ಬಿಡ್ತು. ಅರ್ಥಾತ್ ನಡಗಲಿಕ್ಕೆ ಶುರುವಾಯಿತು. ನದಿಯೆಲ್ಲ ಕೂಡ ಆ ಕಡೆ ಈ ಕಡೆ ಆಗ್ಬಿಡ್ತು. ಅದರಿಂದಾಗಿ ಏನಾಯ್ತು? ಸಂಕ್ಷೋಭಿತ ಉರಗ. ಅದರಿಂದಾಗಿ ಏನಾಯ್ತು? ಕಾಲೀಯನ ವಿಷ ಅದು ಕೂಡ ಆ ಕಡೆ ಈ ಕಡೆ ಆಯ್ತು. ಅದರಿಂದಾಗಿ ಉಚ್ಛ್ವಸಿತಾಂಬು ರಾಶಿ, ಅದರಿಂದಾಗಿ ಆ ವಿಷ ತುಂಬಿದಂತಹ ಆ ನೀರು ಉಕ್ಕಿ ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಉಚ್ಛ್ವಸಿತ, ಉಚ್ಛ್ವಾಸ ಅಂತ ಹೇಳಿ ಹೊರಬರುವುದು, ಮೇಲಕ್ಕೆ ಚೆಲ್ಲುವುದು ಅಂತ. ಒಟ್ಟಿನಲ್ಲಿ ಇಡೀ ಆ ಯಮುನಾ ನದಿಯ ನೀರು ಮೇಲೆ ಕೆಳಗೆ ಆಯಿತು, ಶೋಭೆಗೊಳಗಾಯಿತು. ಅದರಿಂದಾಗಿ ವಿಷಕಷಾಯ ವಿಭೀಷಣೋರ್ಮಿ, ಅದು ಏನಾಗಿತ್ತು? ಆ ವಿಷ ಅತ್ಯಂತ ಕಠೋರವಾದಂತಹ ವಿಷ. ಹಿಂದೆ ಹೇಳಿದಂತೆ ಗರುಡನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಆ ಕಾಲೀಯನ ವಿಷವನ್ನ ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದ್ದಿಲ್ಲ ಅಂತ ಹೇಳಿದ್ರು ಆಚಾರ್ಯರು. ಹಾಗಾಗಿ ಅತ್ಯಂತ ಭಯಾನಕವಾದಂತಹ ವಿಷ ಆ ಕಾಲೀಯನ ವಿಷ. ಆ ಕಾಲೀಯನ ವಿಷದಿಂದಾಗಿ ಆ ಇಡೀ ನದಿ ಕಲುಷಿತವಾಗಿ ಹೋಗ್ಬಿಟ್ಟಿತ್ತು. ಅದೇ ರೀತಿಯಾಗಿ ವಿಭೀಷಣ ಉರ್ಮಿ, ಅವನ ಆ ನದಿಯ ಉರ್ಮಿ ಅಂತ ಹೇಳಿದ್ರೆ ಅಲೆಗಳು ಯಾವ ರೀತಿ ಇದ್ದು ಅಂತ ಹೇಳಿದ್ರೆ ವಿಭೀಷಣ, ಅತ್ಯಂತ ಹೆದರಿಕೆಯನ್ನು ಹುಟ್ಟಿಸುವಂತಹ ಮಹಾಭಯಾನಕವಾದಂತಹ ಅಲೆಗಳು ಯಾವುದು? ಆ ಯಮುನೆಯ ಅಲೆಗಳು. ಅಂತಹ ಭಯಾನಕವಾದಂತಹ ಭೀಕರವಾದಂತಹ ಆ ಅಲೆಗಳು ಕೃಷ್ಣ ಹಾರಿದಾಗ ಆ ನದಿ ನೀರು ಮೇಲಕ್ಕೆ ಹಾರಿತು ಅಂತೆ. ಎಷ್ಟು ಮೇಲಕ್ಕೆ? ಈಗ ಏನಾದ್ರು ಒಂದು ಕಲ್ಲನ್ನ ಒಂದು ನದಿಯಲ್ಲಿ ಒಗೆದ್ರೆ ಏನಾಗುತ್ತೆ? ನದಿ ಸ್ವಲ್ಪ ನೀರು ಮೇಲಕ್ಕೆ ಹಾರುತ್ತೆ, ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ಒಂದು ಕಲ್ಲನ್ನು ಒಗೆದ್ರೆ ಸ್ವಲ್ಪ ನೀರು ಮೇಲೆ ಹಾರುತ್ತೆ. ಪುರುಷೋತ್ತಮನಾದಂತಹ ಪರಮಾತ್ಮ ವಿಷ ತುಂಬಿದಂತಹ ಮಹಾಭಯಾನಕವಾದಂತಹ ಆ ಯಮುನಾ ನದಿಗೆ ಹಾರಿದರೆ ನೀರು ಎಷ್ಟು ಮೇಲಕ್ಕೆ ಹಾರಿತು ಅಂತ ಹೇಳಿದ್ರೆ ಧನುಷ್ಯತಂ, ಅಂದ್ರೆ ಒಂದು ಧನುಸ್ಸು ಅಂತ ಹೇಳಿದ್ರೆ ಒಂದು ಮಾರು ಅಂತ, 100 ಮಾರಿನಷ್ಟು ದೂರಕ್ಕೆ ಆ ನೀರೆಲ್ಲವೂ ಕೂಡ ತಾನು ಚಿಮ್ಮಿ ಹೋಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 100 ಮಾರಿನಷ್ಟು ಮೇಲೆ ಮತ್ತು 100 ಸುತ್ತಲೂ ಎಲ್ಲವೂ ಕೂಡ ಅಷ್ಟು ದೂರದಲ್ಲಿ ಆ ಎಲ್ಲ ನೀರು ಕೂಡ ಹಾರಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ವಿಷಕಷಾಯ ವಿಭೀಷಣೋರ್ಮಿ ಭೀಮಃ ಧನುಷ್ಯತ, 100 ಧನುಸ್ಸುಗಳಷ್ಟು ದೂರದಲ್ಲಿ ಆ ನೀರೆಲ್ಲವೂ ಕೂಡ ಹಾರಿತು ಅಂತ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ. ಇದೇನು ಭಾರಿ ವಿಶೇಷ ಏನಲ್ಲ. ಯಾಕೆಂತಂದ್ರೆ ಪರಮಾತ್ಮನ ಬಲ ಇಷ್ಟು ಮಾತ್ರ ಅಲ್ಲ, ಪರಮಾತ್ಮ ತೋರಿಸಿದ್ದಿಷ್ಟು ಮಾತ್ರ. ಆದರೆ ಪರಮಾತ್ಮನ ನಿಜವಾದಂತಹ ಬಲ ಅನಂತ ಬಲ, ಅನಂತ ಪರಾಕ್ರಮ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಯಮುನಾ ನದಿಯ ನೀರನ್ನ 100 ಮಾರು ಹಾರಿಸುವುದು ಏನೂ ದೊಡ್ಡ ವಿಚಾರ ಅಲ್ಲ. ಕಿಂತತ್, ಅದೇನದು ಏನೂ ಅಲ್ಲ, ಆಶ್ಚರ್ಯ ಏನಲ್ಲವೇ ಅಲ್ಲ ಅಂತ ಪರಮಾತ್ಮನ ಸಾಮರ್ಥ್ಯದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಪರಮಾತ್ಮ ಒಂದು ಭಯಾನಕವಾದ ನದಿಗೆ ಹಾರಿದಾಗ ಆ ನೀರು 100 ಧನುಸ್ಸುಗಳಷ್ಟು ದೂರ ಚೆಲ್ಲೀತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ.
ಕೆಲವು ವ್ಯಾಖ್ಯಾನ ಪ್ರಕಾರ ಮೇಲೆ ಹಾರಿತು ಅಂತ, ಕೆಲವರ ಪ್ರಕಾರ ದೂರ ಹೋಯಿತು ಅಂತ. ಒಟ್ಟಿನಲ್ಲಿ 100 ಆ, ಧನುಸ್ಸಷ್ಟು ಅರ್ಥಾತ್ 100 ಮಾರಿನಷ್ಟು ನೀರು ಚಿಮ್ಮಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ತಾನು ಮೊದಲ ಹೆಜ್ಜೆಯಲ್ಲಿಯೇ ಆ ನದಿಗೆ ಹಾರಿದಾಗಲೇನೆ ತನ್ನ ಬಲ ಎಷ್ಟು ಎಂಬುದಾಗಿ ಆ ಕಾಲಿಯನಿಗೆ ಅರ್ಥ ಮಾಡಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಆ ಕಾಲಿಯನ ಫಣದ ಮೇಲೆ ಕುಳಿತುಕೊಂಡು, ಹೆಡೆಯ ಮೇಲೆ ಕುಳಿತುಕೊಂಡು ಪರಮಾತ್ಮ ನೃತ್ಯ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವಾನುದೇವತೆಗಳು ಕೂಡ ಬಂದು ಆ ಪರಮಾತ್ಮ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡ್ತಾರೆ. ಆ ಎಲ್ಲ ಚಿಂತನೆಯನ್ನ ನಾಳೆ ಪಾಠ ಇರುತ್ತೆ, ನಾಳೆ ಪಾಠದಲ್ಲಿ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.